ಸಾಮಾನ್ಯವಾಗಿ ಪಾನ್ ನಂಬರ್ನ ಎಂಟರ್ ಮಾಡಿ. ಕಂಟಿನ್ಯೂ ಬಟನ್ ಅನ್ನು ಕ್ಲಿಕ್ ಮಾಡಿ. ನಂತರ ಈ ರೀತಿಯಾದ ವೆಬ್ಸೈಟ್ ಓಪನ್ ಆಗುತ್ತೆ. ನಮಗೆ ಇದರಲ್ಲಿ ಸೆಕ್ಯೂರ್ ಆಕ್ಸೆಸ್ ಮೆಸೇಜ್ ಇರುತ್ತೆ, ಅದನ್ನು ನೋಡಿ ಅದರ ಕೆಳಭಾಗದಲ್ಲಿರ್ತಕ್ಕಂತಹ ಚೆಕ್ ಬಾಕ್ಸ್ ಅನ್ನು ಟಿಕ್ ಮಾಡಿ ಸ್ಕ್ರಾಲ್ ಡೌನ್ ಮಾಡಿ. ಎಂಟರ್ ಪಾಸ್ವರ್ಡ್ ಫಾರ್ ಇ ಫೈಲಿಂಗ್ ಅಕೌಂಟ್ ಅಂತ ಇರುತ್ತೆ. ಇದರಲ್ಲಿ ನಿಮಗೆ ಸಂಬಂಧಪಟ್ಟಂತಹ ಅಕೌಂಟ್ನ ಪಾಸ್ವರ್ಡನ್ನು ಎಂಟರ್ ಮಾಡಿ. ಅಂದರೆ ಈ ಫೈಲಿಂಗ್ ವೆಬ್ಸೈಟ್ನ ಅಕೌಂಟ್ ಏನಿರುತ್ತೆ ಅದರ ಒಂದು ಪಾಸ್ವರ್ಡನ್ನು ಎಂಟರ್ ಮಾಡಿ. ಒಂದು ವೇಳೆ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಅದರ ಕೆಳಭಾಗದಲ್ಲಿರ್ತಕ್ಕಂತಹ ಫರ್ಗಾಟ್ ಪಾಸ್ವರ್ಡನ್ನು ಸೆಲೆಕ್ಟ್ ಮಾಡುವುದರ ಮೂಲಕ ನಾವು ಪಾಸ್ವರ್ಡನ್ನು ಮತ್ತೆ ನಾವು ಬದಲಾವಣೆ ಮಾಡಬಹುದಾಗಿರುತ್ತೆ. ಕಂಟಿನ್ಯೂ ಬಟನ್ ಅನ್ನು